ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಥರ್ಡ್ ಪರ್ಸನ್ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಥರ್ಡ್ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅವ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದು ನನ್ನ ಹೊಸ ಚಾನಲ್ ಬಿಲಿವರ್ ಫ್ರಮ್ ಟ್ಯಾರೋಟ್ 333. ಇದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಅಂತ ಹೇಳಿ ಮಾಡಿರೋವಂಥದ್ದು. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಕೆಲವೊಂದು ವಿಡಿಯೋಗಳನ್ನ ಈ ಥರ ವಿಡಿಯೋ ಮಾಡಿ, ಈ ವಿಡಿಯೋ ಮಾಡಿ, ಈ ಥರ ಜನರಲ್ ರೀಡಿಂಗ್ ಮಾಡಿ ಅಂತ ಹೇಳಿ. ಖಂಡಿತವಾಗಿಯೂ ಇಲ್ಲಿ ಈ ಒಂದು ಚಾನಲಲ್ಲಿ ನಿಮಗೆ ರಿಕ್ವೆಸ್ಟೆಡ್ ವಿಡಿಯೋಗಳೇ ಆಗಿರುತ್ತೆ. ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋಗಳು ಏನಿದೆ ಅಂತ ಹೇಳ್ಬಿಟ್ಟು. ಜನರಲ್ ರೀಡಿಂಗೇ ಆಗಿರುತ್ತೆ. ಓಕೆ, ಇದನ್ನು ನೀವು ಜನರಲ್ ರೀಡಿಂಗ್ ಆಗಿನೇ ನೀವು ಸ್ವೀಕಾರ ಮಾಡಬೇಕಾಗುತ್ತೆ. ನಿಮಗೆ ರೆಸನೇಟ್ ಆಗ್ತಿಲ್ಲ ಅಂತ ಹೇಳಿ ಜಸ್ಟ್ ಸ್ಕಿಪ್ ಮಾಡಿ ಅಷ್ಟೇ. ಫೋರ್ಸ್ಫುಲಿಯಾಗಿ ನಿಮ್ಮ ಲೈಫಿಗೆ ಇದನ್ನು ಫಿಟ್ ಮಾಡ್ಕೊಳ್ಬೇಕು, ತಗೊಳ್ಬೇಕು ಅಂತ ಏನೂ ಇಲ್ಲ. ನಿಮಗೆ ಬೇಕಿದ್ರೆ ಪರ್ಸ್ನಲ್ ಆಗಿ ನೀವು ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆ ಈ ಒಂದು ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀರಾ ಕೂಡ, ಐ ನೋ ದಟ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದ್ದಂಥ ಥರ್ಡ್ ಪರ್ಸನ್ ಅವರ ಒಂದು ಎನರ್ಜಿ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, 10 of Wands, ದ ಫುಲ್ ಕಾರ್ಡ್ ಬರ್ತಿದೆ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್, 10 ಆಫ್ ಕಪ್ಸ್ ಆ್ಯಂಡ್ ದ ಚಾರಿಯಟ್ ಕಾರ್ಡ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಕ್ವೀನ್ ಆಫ್ ಕಪ್ಸ್. ಓಕೆ, ಥರ್ಡ್ ಪರ್ಸನ್ ಅಂತ ಯಾರಿದ್ದಾರೆ ಅವರು ಇಲ್ಲಿ ನಿಮಗೆ ತುಂಬಾ ಪರಿಚಯ ಇರೋವಂಥ ವ್ಯಕ್ತಿ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಅಂದರೆ ನಿಮ್ಮನ್ನ ಫ್ರೆಂಡ್ ಅಂತ ಹೇಳಿ ಮಾಡಿಕೊಂಡು, ಅಥವಾ ನಿಮ್ಮನ್ನ ಫ್ರೆಂಡ್ ಅಂತ ಅಂದ್ಕೊಂಡು, ಅಥವಾ ನಿಮ್ಮ ಪರ್ಸನ್ನ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದಿರೋಂಥ ವ್ಯಕ್ತಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನೀವಿಬ್ರು ತುಂಬಾ ಹ್ಯಾಪಿಯಾಗಿ ತುಂಬಾ ಖುಷಿಯಿಂದ ಇದ್ರಿ. ಈ ಒಂದು ಪ್ರಾಬ್ಲಮ್, ಈ ಥರ್ಡ್ ಪರ್ಸನ್ ಅಂತ ಏನು ಯಾವಾಗ ಬಂದಿದೆ, ಇದು ಒಂದು ವರ್ಷದಿಂದ ಈ ಥರ ಪ್ರಾಬ್ಲಮ್ಸ್ ಆಗ್ತಿರ್ಬೋದು. ಕೆಲವೊಬ್ಬರಿಗೆ 6 ಮಂತ್, ಕೆಲವೊಬ್ಬರಿಗೆ 3 ಮಂತ್, ಕೆಲವೊಬ್ಬರಿಗೆ ರೀಸೆಂಟಾಗಿ ಸ್ಟಾರ್ಟ್ ಆಗಿರುವಂಥದ್ದು, ಕೆಲವೊಬ್ಬರಿಗೆ 1 ಇಯರ್ ಮೇಲಿಂದನೂ ಆಗಿರ್ಬೋದು ಈ ಒಂದು ಥರ್ಡ್ ಪರ್ಸನ್ ಅಂತ ಹೇಳಿ ಬಂದ್ಬಿಟ್ಟು. ಸೊ ಇಲ್ಲಿ ಯಾರಾದರೂ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಇಲ್ಲಿ ನಿಮ್ಮ ಸಂಸಾರದಲ್ಲಿ ಬೇಕು ಅಂತಲೇ ನಿಮ್ಮ ಸಂಸಾರನ ಹಾಳು ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡೇ ಬಂದಿರೋಂಥ ವ್ಯಕ್ತಿ ಅಂತ ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಕೆಲವೊಬ್ರು ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರ ರಿಲೇಷನ್ನಲ್ಲಿಯೇ, ಅಂದರೆ ಸಂಬಂಧಿಕರಲ್ಲಿ ಒಬ್ರು ಬಂದಿರೋಂಥ ವ್ಯಕ್ತಿ, ಇದು ಥರ್ಡ್ ಪರ್ಸನ್ ಅಂತ ಯಾರಿದ್ದಾರೆ ಅವರ ಸಂಬಂಧಿಕರೇ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಚಾರಿಯಟ್ ಕಾರ್ಡ್ ಕೂಡ ಬರ್ತಾ ಇದೆ ಇಲ್ಲಿ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಆ್ಯಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಬ್ರು ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗ್ ಎಲ್ಲೋ ಸ್ವಲ್ಪ ಮನಸ್ತಾಪಗಳು ನಿಮ್ಮಿಬ್ರು ಮಧ್ಯೆ ಬರ್ತಾ ಇತ್ತು. ಸೊ ಆ ಒಂದು ರಿಲೇಟೆಡಲ್ಲಿ ನೀವಿಬ್ರು ಮಧ್ಯೆ ತುಂಬಾ ಜಗಳಗಳಾಗಿರ್ಬೋದು, ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಗಳನ್ನು ಮಾಡ್ಕೊಳ್ತಾ ಇದ್ರಿ, ಮನಸ್ತಾಪ ತುಂಬಾ ಇತ್ತು. ಸೊ ನಿಮ್ಮಿಬ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತ ಇಲ್ಲಿ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಈಗ ಥರ್ಡ್ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಥರ್ಡ್ ಪರ್ಸನ್ ಅವರ ಎನರ್ಜಿ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಪರ್ಸನ್ನ ಒಂಥರ ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ಥರ್ಡ್ ಪರ್ಸನ್ ಯಾರಿದ್ದಾರೆ ಅವರು ನಿಮ್ಮ ಪರ್ಸನ್ ಏನು ಹೇಳ್ತಾರೆ ಅದನ್ನ ಅವ್ರು ಹೇಳ್ದನೆ ಇವ್ರು ಕೇಳಲೇಬೇಕು, ಆ ಥರ ಇಲ್ಲಿ ಮಾಡ್ಕೊಂಡಿದ್ದಾರೆ. ಓಕೆ, ಥರ್ಡ್ ಪರ್ಸನ್ ಯಾವ ಥರ ಅಂತ ಹೇಳಿದ್ರೆ ತುಂಬ ಕಂಟ್ರೋಲ್ ಎನರ್ಜಿ. ನೋಡಿ ಇಲ್ಲಿ ಅವ್ರನ್ನ ಬಿಡ್ಲಿಕ್ಕೂ ರೆಡಿ ಇಲ್ಲ, ಈ ಕಡೆ ಅವ್ರನ್ನ ಆರಾಮಾಗಿ ಜೀವನ ಮಾಡೋಕ್ಕೂ ಬಿಡ್ತಾ ಇಲ್ಲ, ಸಮಥಿಂಗ್ ಅವ್ರನ್ನ ತುಂಬ ಕಂಟ್ರೋಲ್ ಮಾಡ್ತಿರೋಂಥ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಎಲ್ಲೊಂದು ಕಡೆ ಈ ಥರ್ಡ್ ಪರ್ಸನ್ ತುಂಬಾ ಡೇಂಜರಸ್ ಇರುವಂಥದ್ದು ಇದೆ ಇಲ್ಲಿ. ಕೆಲವೊಬ್ರು ಡ್ರಿಂಕ್ಸ್ ಮಾಡುವಂಥದ್ದು, ಸ್ಮೋಕ್ ಮಾಡುವಂಥದ್ದು, ಅಥವಾ ಸಮಥಿಂಗ್ ಮನಿಗೋಸ್ಕರ ಇಲ್ಲಿ ಹಿಂದೆ ಬಿದ್ದಿದ್ದಾರೆ, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಗೆ ಎಲ್ಲೋ ಒಂದು ಕಡೆ ಈ ಥರ್ಡ್ ಪರ್ಸನಿಂದ ಇರೋ ಬರೋ ದುಡ್ಡನ್ನೆಲ್ಲ ಕಳ್ಕೊಂಡು, ಅಥವಾ
ಅವ್ರ ಲೈಫಲ್ಲಿ ತುಂಬಾನೇ ಲಾಸ್ನ ನೋಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಿದೆ ಥರ್ಡ್ ಪರ್ಸನ್ ಇಂದ ಹೊರಗೆ ಬರಬೇಕು ಅಥವಾ ಬಿಟ್ಟು ಬರಬೇಕು ಅಂತ. ಬಟ್ ಅವರಿಗೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಅವರು ಥರ್ಡ್ ಪರ್ಸನ್ ಯಾರಿದ್ದಾರೆ ತುಂಬಾ ಕಂಟ್ರೋಲಿಂಗ್, ಅಂದ್ರೆ ಬಿಟ್ಟು ಹೋಗ್ಲೇಬೇಡ ಅಂತ ಹೇಳುವಂಥದ್ದು ಅಥವಾ ಸಮಥಿಂಗ್. ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂತ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ಅಂಡ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸಮಥಿಂಗ್, ಏನೋ ಒಂದು ಅವರ ಮನಿ ವಿಷಯದಲ್ಲಿ ಇರಬಹುದು ಅಥವಾ ಸಮಥಿಂಗ್, ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ಗೆ ಈ ಒಂದು ಥರ್ಡ್ ಪರ್ಸನ್ ಏನಿದ್ರು ಸ್ಟಾರ್ಟಿಂಗ್ ಅಲ್ಲಿ ಆಗ್ತಾ ಇರಲಿಲ್ಲ ಅವ್ರು ಕಂಡ್ರೆ ಅಂತ ಇಲ್ಲಿ ಬರ್ತಾ ಇದೆ ಎನರ್ಜಿ. ಅಂದ್ರೆ ಅವ್ರು ನೋಡಿದ್ರೆ ತುಂಬಾ ಕೋಪ ಮಾಡ್ಕೊಳ್ತಿದ್ರು, ಸಿಟ್ಟು ಮಾಡ್ಕೊಳ್ತಿದ್ರು. ಅಂಡ್ ಥರ್ಡ್ ಪರ್ಸನ್ ಯಾರಿದ್ದಾರೆ ಅವರು ನೋಡಿದ್ರೆ ಆಗ್ತಿರ್ಲಿಲ್ಲ, ಅವ್ರ ಬಗ್ಗೆ ತುಂಬಾನೇ ಕಂಪ್ಲೇಂಟ್ ಹೇಳ್ತಿದ್ರು ನಿಮ್ಮ ಹತ್ರ ಬಂದು ಅಂತ ಇಲ್ಲಿ ಕಾಣಿಸ್ತೆ. ಬಟ್ ಇವಾಗ ಅವರೇ ತುಂಬಾನೇ ಚೆನ್ನಾಗಿದ್ದಾರೆ, ಅವರೇ ತುಂಬಾ ಒಳ್ಳೆಯವರು, ಅವರಿಂದನೇ ಎಲ್ಲ ನಡೀತಿದೆ ಅನ್ನೋ ತರ ಅವ್ರು ಇಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಅಂದ್ರೆ ಆ ತರ ಥರ್ಡ್ ಪರ್ಸನ್ ನಿಮ್ಮ ಪರ್ಸನ್ ನ ಚೇಂಜ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಕ್ವೀನ್ ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ನಿಮಗಿಲ್ಲಿ ತುಂಬಾನೇ ಅಲೋನ್ ಫೀಲ್ ಮಾಡ್ತಾ ಇದ್ದೀರಾ. ನೀವಿಲ್ಲಿ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ. ಅಂದ್ರೆ ಪ್ರಾಬ್ಲಮ್ ಮೀನ್ಸ್ ಅವರು ಹೇಳೋ ಮಾತನ್ನ ಕೇಳ್ತಿಲ್ಲ, ಅವರಿಗೆ ನೀವು ಹೇಳೋಷ್ಟು ತಿಳಿ ಹೇಳ್ತಾ ಇದ್ದೀರಾ ಅಥವಾ ಬೇರೆಯವರ ಮುಖಾಂತರದಿಂದ ಹೇಳಿಸ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದ ಅವ್ರಿಗೆ ಹೇಳಿಸ್ತಾ ಇದ್ದೀರಾ ಇದು ತಪ್ಪು, ಈ ತರ ಮಾಡಬಾರ್ದು ಅಂತ. ಬಟ್ ಅವರು ಅದನ್ನ ಕೇಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ನೋಡಿ, ಇಲ್ಲಿ ನಿಮ್ಮ ಒಂದು ಲೈಫ್ ತುಂಬಾನೇ ಚೆನ್ನಾಗಿತ್ತು, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿಯಾಗಿದ್ದಂಥ ಒಂದು ಜೀವನ ಕೆಲವೊಬ್ರದ್ದು ಇಲ್ಲಿ. ಓಕೆ, ಸೊ ಸಡನ್ ಆಗಿ ಎಲ್ಲೊಂದ್ ಕಡೆ ಈ ತರ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಆ ಒಂದು ಎನರ್ಜಿ ಇಲ್ಲಿ ಫೋರ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ತುಂಬಾನೇ ಭಯ ಪಟ್ಟಿರುವಂಥದ್ದು, ಫಿಯರ್ ಆಗ್ತಿರುವಂಥದ್ದು ಇಲ್ಲಿ ಸಮಥಿಂಗ್. ನಿಮ್ಮ ಎನರ್ಜಿ ಸಾರಿ, ಇಲ್ಲಿ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ತುಂಬಾ ಭಯ, ಪ್ರೇ ಮಾಡ್ತಿರುವಂಥದ್ದು, ಭಯ ಪಡ್ತಾ ಇರುವಂಥದ್ದು, ಕನ್ಫ್ಯೂಷನ್ ಇರುವಂಥದ್ದು, ಅಂಡ್ ಯಾರು ಬೇಡ ಒಂಟಿಯಾಗಿ ಬಿಡೋಣ ಅನ್ನೋಂಥ ಫೀಲ್ ಆಗ್ತಾ ಇರುವಂಥದ್ದು, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಇಲ್ಲಿ ಕೆಲವೊಬ್ರು ರಾಂಗ್ ಡಿಸಿಷನ್ ತಗೊಳ್ತಾ ಇದ್ದೀರಾ ಅಂತಾನು ಇಲ್ಲಿ ಬರ್ತಾ ಇದೆ ಚಾನಲೈಸ್ ಮೆಸೇಜ್. ಓಕೆ, ಇನ್ನು ಏನು ಎನರ್ಜೀಸ್ ಬರುತ್ತೆ ಚೆಕ್ ಮಾಡೋಣ. ಸನ್ ಕಾರ್ಡ್ ಬರ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ರು ಸ್ಪೆಲ್ಗಳ ಮುಖಾಂತರ ಥರ್ಡ್ ಪರ್ಸನ್ ನೀವು ದೂರ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದ ಹ್ಯಾಂಗ್ ಮ್ಯಾನ್ ಬರ್ತಿದೆ, ಪೇಜ್ ಆಫ್ ಪೆಂಟಿಕಲ್. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಖಂಡಿತವಾಗಿಯೂ ಒಂದು ವರ್ಷದಿಂದ ನೀವು ಪ್ರಾಬ್ಲಮ್ ನ ಫೇಸ್ ಮಾಡ್ತಾನೆ ಇದ್ದೀರಾ ಅಂತ ಇಲ್ಲಿ ಬರ್ತಿದೆ. ದ ಸನ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವರಿಗೆ ಈ ಥರ್ಡ್ ಪರ್ಸನ್ ಸಹವಾಸ ಸಾಕು, ಬಿಟ್ಟು ಬರಬೇಕು ಅನ್ನೋಂಥದ್ದು ನಿಮ್ಮ ಪರ್ಸನ್ಗೆ ರಿಯಲೈಸ್ ಆಗ್ತಾ ಇದೆ. ಓಕೆ, ಬಿಕಾಸ್ ಅವರು ಥರ್ಡ್ ಪರ್ಸನ್ ಬಗ್ಗೆ ಸ್ವಲ್ಪ ನೆಗೆಟಿವ್ ವಿಷಯಗಳನ್ನ ಅವ್ರು ಇಲ್ಲಿ ಕೇಳ್ತಾ ಇದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಅವರು ರಾಂಗ್ ಪರ್ಸನ್ ಅಥವಾ ಥರ್ಡ್ ಪರ್ಸನ್ ಯಾರಂತ ಎಂಟ್ರಿ ಆಗಿದ್ದಾರೆ, ಅವರು ಅವರ ಬಿಹೇವಿಯರ್ ಸರಿ ಇಲ್ಲ ಅನ್ನುವಂಥದ್ದು ಇವಾಗ ನಿಮ್ಮ ಪರ್ಸನ್ಗೆ ರಿಯಲೈಸ್ ಆಗುವಂತ ದಿನಗಳ ಹತ್ರದಲ್ಲಿದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಇವಾಗ ಅವರಿಗೆ ಭಯ ಆಗ್ತಿದೆ. ಅದಕ್ಕೇನೆ ಇಲ್ಲಿ ಅವರಿಗೆ ಭಯ ಫೀಲಿಂಗ್ ಆಗ್ತಾ ಇರೋದು. ಅದಕ್ಕೇನೆ ಇಲ್ಲಿ ಅವರ ಬಿಹೇವಿಯರ್ ಸರಿ ಇಲ್ಲ ಅಂತ ಹೇಳಿ ರಿಯಲೈಸ್ ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರಿಗೆ ಭಯ ಆಗ್ತಿರೋಂಥದ್ದು ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ದ ಸನ್ ಕಾರ್ಡ್ ಬರ್ತಿರೋದ್ರಿಂದ ಕೆಲವೊಂದು ತಿಂಗಳುಗಳಲ್ಲಿಯೇ ಆ ಥರ್ಡ್ ಪರ್ಸನ್ ರಿಮೂವ್ ಆಗೋ ಚಾನ್ಸಸ್ ಇದೆ. ಕೆಲವೊಬ್ರು ಸ್ಪೆಲ್ ಮಾಡ್ತಾ ಇದ್ದೀರಾ. ಸ್ಪೆಲ್ ಮುಖಾಂತರ, ಕ್ಯಾಂಡಲ್ ಸ್ಪೆಲ್ ಮುಖಾಂತರ ಆ ಒಂದು ಥರ್ಡ್ ಪರ್ಸನ್ ನೀವು ರಿಮೂವ್ ಮಾಡ್ತಾ ಇರುವಂತ ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ ಒಂದು ಸ್ಪೆಲ್ ನೀವು ಮಾಡ್ತಿರುವಂತ ಸ್ಪೆಲ್ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗಿ ರಿಸಲ್ಟ್ ನಿಮಗೆ ಸಿಗತ್ತೆ, ಕೊಡತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಕಾಂಪ್ರಮೈಸ್, forgiveness, it's up to you. ಓಕೆ, ಇಲ್ಲಿ ಸ್ಟ್ರಾಂಗ್ ಆಗಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಎನರ್ಜಿ ಬಂದು, ನೀವು ಆ ಥರ್ಡ್ ಪರ್ಸನ್ ಅವರು ಬಿಟ್ಟು ಬಂದ್ರೂ ಬಿಟ್ಟು ಬರ್ದೇ ಇದ್ರು ನೀವು ಅವ್ರನ್ನ ಬಿಲೀವ್ ಮಾಡ್ಲಿಕ್ಕೆ, ಅವ್ರನ್ನ ಟ್ರಸ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂತ ಇಲ್ಲಿ ಬರ್ತಾ ಇದೆ. ನಿಮಗೆ ನೀವು ಅವ್ರ ಹತ್ರ ತುಂಬಾನೇ ಬೇಡ್ಕೊಂಡಿದ್ದೀರಾ ಅಥವಾ ಕೇಳ್ಕೊಂಡಿದ್ದೀರಾ. ಆ ಥರ್ಡ್ ಪರ್ಸನ್ ಬಿಟ್ಬಿಡಿ ಅಂತ ಹೇಳಿ ತುಂಬಾ ನೀವು ರಿಕ್ವೆಸ್ಟ್ ಮಾಡಿದ್ದೀರಾ ಅವ್ರ ಹತ್ರ. ಬಟ್ ಅದನ್ನ ಅವರು ಕೇಳಿಲ್ಲ, ನಿಮ್ಮ ಮಾತನ್ನ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಬಟ್ ಇವಾಗ ನಿಮಗೆ ಅನಿಸ್ತಾ ಇದೆ, ಇವಾಗ ಅವರು ಥರ್ಡ್ ಪರ್ಸನ್ ಬಿಟ್ಟು ಇವಾಗ ನೀನ್ ಬೇಕು ಅಂತ ಹೇಳಿ ಬಂದ್ರೆ ನಾನು ಅದನ್ನ ರಿಸೀವ್ ಮಾಡ್ಕೊಂಡ್ಲಿಕ್ಕೆ ರೆಡಿ ಇಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ ನೀವಿಲ್ಲಿ
ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ತರ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಇಟ್ಸ್ ಅಪ್ ಟು ಯು. ಇಲ್ಲಿ ನಿಮಗೆ ಫೋರ್ಸ್ಫುಲಿ ಆಗಿ ಯಾರು ಕೂಡ ನಿಮಗೆ ಯಾವುದನ್ನು ಮಾಡಿಸ್ಲಿಕ್ಕೆ ಆಗಲ್ಲ ಕೆಲಸನ, ಅಲ್ವಾ? ಸೊ ಇಟ್ಸ್ ಅಪ್ ಟು ಯು. ನಿಮಗಿದು ಇಷ್ಟ ಇದೆ ಅಥವಾ ಆ ಪರ್ಸನ್ ಕ್ಷಮಿಸಿ ನೀವು ಫರ್ಗಿವ್ ಮಾಡಿ ಆ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ತೀರ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ಸ್ ಅಪ್ ಟು ಯು. ನಿಮಗೆ ಬಿಟ್ಟಿರೋಂಥ ಚಾಯ್ಸ್ ಇದು. ಓಕೆ, ನೀವು ಯಾವ ಥರ ನಿರ್ಧಾರ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ರಿಲೇಶನ್ಶಿಪ್ ಡಿಪೆಂಡ್ ಆಗಿದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಏಂಜಲ್ ಇಂದ ಬರ್ತಿರೋವಂಥದ್ದು. ಇದಕ್ಕೆ ಯೂನಿವರ್ಸ್ ಇಂದ ಏನ್ ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಈಗಿನ ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಏನು ಆನ್ಸರ್ ಬರುತ್ತೆ, ಏನು ಗೈಡ್ ಮಾಡ್ತಿದ್ದಾರೆ? ಸಾರ್ಟ್ಸ್ ಕಾರ್ಡ್ ಬರ್ತಿದೆ. ಸಿಕ್ಸ್ ಆಫ್ ಕಪ್ಸ್. ಎಮೋಷ್ನಲಿ ನೀವು ಇಲ್ಲಿ ಏನು ಥಿಂಕ್ ಮಾಡ್ತಾ ಇದ್ದೀರಾ ಅದು ಕೆಲವೊಬ್ರು, ಅಂದರೆ ಎಮೋಷ್ನಲಿ ನೀವು ಅವರಿಗೆ ಕಟ್ಟು ಬಿದ್ದು 6 10 ಆಫ್ ಕಪ್ಸ್ ರಿಪೀಟ್ ಆ್ಯಂಡ್ ರಿಪೀಟ್ ಬರ್ತಿರೋ ಅಂಥವ್ರು 10 ಆಫ್ ಕಪ್ಸ್. ಇಲ್ಲಿ ಒಂದು ಹ್ಯಾಪಿ ಫ್ಯಾಮಿಲಿನ ನೀವು ಲೀಡ್ ಮಾಡಬೇಕು. ಅವ್ರ ಜೊತೆಗೆ ಒಂದು ತುಂಬಾ ಡ್ರೀಮ್ಸ್ಗಳನ್ನ ಕಟ್ಟಿದ್ರಿ, ಅವ್ರ ಜೊತೆಗೆ ತುಂಬ ಕನಸನ್ನ ಕಟ್ಟಿದ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಆ ಕನಸನ್ನೆಲ್ಲ ಅವರು ಏನು ಹೊಡೆದಾಕಿದ್ದಾರೆ, ಚಿತ್ರಾನ್ನ ಮಾಡಿದ್ದಾರೆ, ಆ ಥರ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಆ ಡ್ರೀಮ್ಸ್ ಎಲ್ಲದನ್ನು ಅವರು ಹಾಳು ಮಾಡಿದ್ದಾರೆ, ನಿಮ್ಮ ಪರ್ಸನ್. ಆ್ಯಂಡ್ ಥರ್ಡ್ ಪರ್ಸನ್ ಯಾರು ಬಂದಿದ್ದಾರೆ ಅವರು ಕೂಡ. ಸೊ ಇಲ್ಲಿ ಸಮಥಿಂಗ್ ನಿಮ್ಮ ಎಮೋಷ್ನಲಿಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅದಕ್ಕೋಸ್ಕರ ನಿಮಗೆ ಯೂನಿವರ್ಸಿಂದ ಬರ್ತಿರೋಂಥ ಮೆಸೇಜಸ್ ಗೈಡೆನ್ಸ್ ಆಗಿ ನಿಮಗೆ ಬರ್ತಿರೋಂಥದ್ದು, ನೀವು ಸ್ಟ್ರಾಂಗ್ ಆಗಿ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗಿದೆ, ಈ ಒಂದು ಸಿಚುವೇಶನ್ ನೀವು ಫೇಸ್ ಮಾಡಬೇಕಾಗಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಯೂನಿವರ್ಸಿಂದ ಗೈಡೆನ್ಸ್ ಆಗಿ ನಿಮಗೆ ಸಿಗ್ತಿರೋಂಥ ಮೆಸೇಜಸ್ ಆಗಿದೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.